ನಮಸ್ತೆ ಫ್ರೆಂಡ್ಸ್, ಮಳೆ ಇರಲಿ ಇವತ್ತು. ಹಾಗೆ ಹೊಲಕ್ಕೂ ಇದೆ, ಒಂದರೆ ಹೊಲಕ್ಕೂ ಅಂತ ಗಾಳಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಒಂದಿಷ್ಟು ಬಗ್ಗೆ ಮಾತಾಡ್ಬೇಕಂತ ಅನಿಸ್ತು, ಅದಕ್ಕೆ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಕಳೆದ ವಾರ 15 ದಿವಸದಿಂದ ಓನ್ಲಿ ಎಲ್ಲ ಮಾಧ್ಯಮದಲ್ಲೂ ಸಹ ಡಿ ಬಾಸ್. ಬೇರೆ ವಿಷಯನೇ ಇಲ್ವೇನ್ರಿ? ಡಿ ಬಾಸ್ ಹಂಗೆ ಮಾಡಿದರು, ಡಿ ಬಾಸ್ ಹಿಂಗೆ ಮಾಡಿದರು, ದರ್ಶನ್ ಹಂಗಾಯಿತು, ದರ್ಶನ್ ಹಿಂಗಾಯಿತು. ಶೂಟಿಂಗ್ ಅಂತಲೇ ಹೋಗಿದ್ದಾರೆ ಇದಕ್ಕೆ ದುಬೈಗೆ. ಒಳ್ಳೆ ಊಟ ಮಾಡೋದು ಬಿಡ್ವಾ, ಪಾರ್ಟಿ ಮಾಡೋದು ಬಿಡ್ವಾ ಅವರು? ಒಬ್ಬ ಸಾಮಾನ್ಯ ಕಡು ಬಡವ ದುಬೈಗೆ ಹೋಗಿ ಪಾರ್ಟಿ ಮಾಡಿದಾಗ ತೋರಿಸ್ರಿ, ಒಂದು ಲೆವೆಲ್ ಅಚೀವ್ಮೆಂಟಯ್ಯ. ಕೋಟ್ಯಾಧಿಪತಿ, ದುಡ್ಡಿದೆ, ಹೋಗ್ತಾರೆ ಅಲ್ಲಿ ಪಾರ್ಟಿನೋ ಮಾಡ್ತಾನೆ, ಇನ್ನೊಂದೇನೋ ಮಾಡ್ತಾರೆ ಅವರು. ಆ ವಿಷಯನೂ ನಿಮಗೆ ವಿಷಯನಾ? ಪಾರ್ಟಿ ಮಾಡೋದು, ಊಟ ಮಾಡೋದಿಲ್ಲ. ಬೇರೆ ನಿಮಗೆ ಏನು ಮ್ಯಾಟ್ರೇ ಇಲ್ವಾ? ಸೌಜನ್ಯ ಪ್ರಕರಣ, ಧರ್ಮಸ್ಥಳ, ಯಾವ್ಯಾವ ಮಾಧ್ಯಮದಲ್ಲಿ ಏನೇನು ಮಾತಾಡಿದ್ದೀರಾ? ಉಸಿರೇ ಬಿಟ್ಟಿಲ್ಲ ರೀ ನೀವೆಲ್ಲರೂ, ಮಾತೇ ಆಡಿಲ್ಲ. ಸತ್ಯನೋ ಸುಳ್ಳು ವಿಷಯ ಮುಟ್ಟಿಸ್ಬೇಕು ತಾನೆ. ಮಾತೇ ಆಡಿಲ್ಲ ನೀವು. ಸುಳ್ಳೇ ಆಗಿರಲಪ್ಪ ಅದು. ಧರ್ಮಸ್ಥಳ ನಮ್ಮ ಪವಿತ್ರವಾದಂಥ ಸ್ಥಳ ಅದು. ಹಿಂದೂಗಳಿಗೆ ಬಂದಿರೋಂಥ ಕಳಂಕ ಎಲ್ಲ ಕಣ್ಮರೆಯಾಗಿ ಹೋಗಲಿ. ನೀವು ತೋರಿಸ್ಬೇಕು ತಾನೆ. ಹಲೋ ಏನ್ರಿ ಮೀಡಿಯಾ, ತೋರಿಸ್ಬೇಕು ತಾನೆ ನೀವೆಲ್ಲ. ಇವತ್ತು SIT ತನಿಖೆ ಹೋಗೈತೆ. SIT ಅವರು ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಸ್ಥಳ ಮಾಜೂರು ಮಾಡ್ತಿದ್ದಾರೆ. ಎಷ್ಟು ಮೀಡಿಯಾದಲ್ಲಿ ಬರ್ತಿದೆ, ತೋರಿಸ್ತಾನೆ ಇಲ್ಲ. ತಪ್ಪೋ ಸರಿನೋ ತೋರ್ಸೋದು ನಿಮ್ಮ ಕರ್ತವ್ಯ ತಾನೆ. ಅದು ಬಿಟ್ಟು ಓನ್ಲಿ ಡಿ ಬಾಸ್. ದರ್ಶನ್ ಸರ್ ಅಭಿಮಾನಿಗಳೇ, ಸುಮ್ಮನಿರಪ್ಪ ನೀವು. ಯಾಕಪ್ಪ ಬೇರೆಯವರಿಗೆಲ್ಲ ಕೆಟ್ಟದಾಗಿ ಕಾಮೆಂಟ್ ಮಾಡ್ತೀರಾ? ನಾವು ಡಿ ಬಾಸ್ ಅಭಿಮಾನಿನೇ. ಕೆಟ್ಟದಾಗ ಯಾಕೆ ಕಾಮೆಂಟ್ ಮಾಡ್ತೀರಾ? ನೋಡಿ, ರಮ್ಯಾಗೆ ಇವತ್ತು ಆ ತಾಯಿ ಸುಮ್ಮನಿರೋಕೋ ಬೇಡವಾ? ರೇಣುಕಾ ಸ್ವಾಮಿ ಕೇಸ್ ನಡೀತಾ ಇದೆ. ಈ ಟೈಮಲ್ಲಿ ಏನಪ್ಪ ಅವರಿಗೆ ನ್ಯಾಯ ಸಿಗುತ್ತೆ. ಕೋರ್ಟು ಅಂದಮೇಲೆ ನ್ಯಾಯ ಸಿಗುತ್ತೆ. ಮೆಸೇಜ್ ಮಾಡಿದ ತಕ್ಷಣ ಸಿಗುತ್ತಾ? ಸುಮ್ಮನಿರ್ಬೇಕು ತಾನೆ. ಕೇಸು ಕೋರ್ಟಲ್ಲೈತೆ, ತನಿಖೆ ಆಗ್ತೈತೆ, ಕೋರ್ಟಿಗೆ ಹಾಜರಾಗ್ತಿದ್ದಾರೆ ಅಂದಾಗ ವಿಷಯ ಮುಗಿತಂಗೆ ಸುಮ್ಮನಿರ್ಬೇಕು. ಪೋಸ್ಟ್ ಮಾಡಿದ್ಲು, ಇವ್ರು ಕಾಮೆಂಟ್ ಹಾಕಿದರು. ಇವಾಗ ಆ ಕಾಮೆಂಟಿಗೆ ಆಲ್ರೆಡಿ ಕಂಪ್ಲೇಂಟ್ ಇಶ್ಯೂ ಆಗಿದೆ. ದೊಡ್ಡದಾಗಿ ತೋರಿಸ್ಬಿಟ್ರು ಮೀಡಿಯಾದವರೆಲ್ಲ. ಹಂಗೆ ಮಾಡಿರಂತೆ, ಹಿಂಗೆ ಮಾಡಿರಂತೆ ರಮ್ಯಗೆ ಕಾಮೆಂಟ. ಇದು ದರ್ಶನ್ ಸರ್ ಬಿಟ್ಟರೆ ಮತ್ತೆ ಏನು ಸಿಗಲ್ಲ ನೋಡು. ಇವತ್ತು ಯಾರ್ಯಾರು ಕಾಮೆಂಟ್ ಮಾಡಿದ್ರು ಅವೆಲ್ಲ ಶಿಕ್ಷೆ ಆದರೆ ಯಾವನಪ್ಪ ಆಗಲ್ಲ. ಕೋರ್ಟಿಗೆ ಹೋಗೋದು, ಸ್ಟೇಷನ್ನಿಗೆ ಹೋಗೋದು, ಜೈಲಿಗೆ ಹೋಗೋದು, ಭಯಂಕರವಾದ ಹಿಂಸೆ. ಸುಮ್ಮನಿರ್ಬೇಕು ತಾನೆ ಮನೆಗೆ. ಫಿಲಮ್ ಬಂತ, ನೋಡ್ದೆ, ಜೈಕಾರ ಹಾಕ್ತ್ಯಾ, ಮತ್ತು ನಮ್ಮ ಕೆಲಸ ನಾವು ಹೋಗ್ಬೇಕು ತಾನೆ. ಸರಿ, ಇನ್ಮೇಲೆ ಆದರೂ ಸುಮ್ಮನಿರಪ್ಪ. ಯಾರು ಕೆಟ್ಟದಾಗ ಕಮೆಂಟ್ ಹಾಕ್ಬಿಡ್ರಿ. ಕೇಸೆಲ್ಲ ಮುಗಿದು ಸ್ವಲ್ಪ ನಾರ್ಮಲ್ ಆಗಲಿ ವ್ಯಕ್ತಿ. ನಮ್ಮ ಡಿ ಬಾಸ್. ಮತ್ತು ಪ್ರಥಮ, ಒಳ್ಳೆ ಹುಡುಗ ಪ್ರಥಮ ಅಂತ ಎಂಥ ಒಳ್ಳೆ ಟೈಟಲ್ಲಪ್ಪ. ನೀನಾಗಿ ಇಟ್ಕೊಂಡಿ ನೋಡು, ಬೇರೆ ಯಾರು ಕೊಟ್ಟಿರೋದಿಲ್ಲ, ಬಿರುದಲ್ಲ ಅದು. ಯಾವುದ್ರಲ್ಲಪ್ಪ ಒಳ್ಳೆ ಹುಡುಗ ನೀನು? ಪ್ರೋಗ್ರಾಮಿಗೆ ಹೋದ್ಯಾ, ಬಂದ್ಯಾ, ಈವೆಂಟ್ಸ್ ಮುಗಿಸ್ಕೊಂಡ್ಯಾ, ಬಂದ್ಯಾ ಅನ್ನೋ ಥರ ಇರ್ಬೇಕು ನೀನು. ಸೆಲೆಬ್ರಿಟಿಯಾಗಿ ಅಲ್ಲೇ ಅದ ಮೂಲೆಗೆ ಡಿ ಬಾಸ್ ಅಂತ ಕೂಗಿರಂತೆ, ಇವನಿಗೆ ಉರಿತಂತೆ. ಎಲ್ಲ ಪ್ರೋಗ್ರಾಮಲ್ಲೂ ಸಹ ಡಿ ಬಾಸ್ ಅಂತ ಕೂಗ್ತಾರೆ. ಕೂಗಿದ ತಕ್ಷಣ ಉರಿ ಬಿಡುತ್ತಾ? ನಾನು ನೋಡಿರೋಂಥ, ನೀನು ಹೋಗಿರೋಂಥ ಎಲ್ಲ ಪ್ರೋಗ್ರಾಮಲ್ಲೂ ಸಹ ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ ಟಾಂಗ್ ಕೊಟ್ಟೆ ಬಂದಿರೋದು. ಒಬ್ಬರ ಇಬ್ಬರ ದರ್ಶನ್ ಅಭಿಮಾನಿ ಕೋಟ್ಯಾಂತರ ಜನ ಅದ ರೀ. ಆ ಕೋಟ್ಯಾಂತರ ಜನ ಇರೋ ಜನಗಳು ನೋಡ್ರೆ ಗೊತ್ತಾಗಲ್ಲ ದರ್ಶನ್ ಸರ್ ಬೆಲೆ ಏನು ಅಂತ, ಎಂಥ ವ್ಯಕ್ತಿ ಅಂತ. ಇವತ್ತು ಅವರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇದೀಯ. ನಾವು ಸುಮ್ಮನೆ ಅಲ್ಲ, ನಾವು ಹಂಗೆ ಹಿಂಗೆ ಅಂತ. ನೀನು ಯಾವನಾರ ಆಗಿರೋ ನಾವು ನಿನ್ನಂಗೆ ಬೇರೆಯವ್ರು ಇರ್ತಾರೆ. ಒಳ್ಳೆ ವ್ಯಕ್ತಿ ಆಗಿರೋದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾರೋ 4 ಜನ ಡಿ ಬಾಸ್ ಅಂತ ಕೂಗೋದು ಅವ್ರು ಇಷ್ಟ, ಹೋಗ್ತಾರೆ. ಪ್ರತಿ ಪ್ರೋಗ್ರಾಮಿಗೆ ಹೇಳ್ತೀಯಾ? ನಿಮ್ಮ ಅಪ್ಪ ಅಮ್ಮ ಬಾಸ್ ನಿಮಗೆ, ನಿಮ್ಮ ಅಕ್ಕ ತಂಗಿ ಬಾಸ್ ನಿಮಗೆ, ಅವ್ರ ಬಾಸ್ ನಿಮಗೆ, ಇವ್ರ ಬಾಸ್ ನಿಮಗೆ, ಇವರಲ್ಲ. ನಿನಗೆ ಯಾಕಪ್ಪ ಬೇಕು? ಅವ್ರಿಷ್ಟ. ಅವ್ರಿಗೆ ಗೊತ್ತು ರೀ, ಅಪ್ಪ ಅಮ್ಮನೇ ನಮಗೆ ಬಾಸ್ ಅನ್ನೋದು ಗೊತ್ತು, ಮನೆಗಿರೋ ಅಕ್ಕ ತಂಗಿರೇ ನಮಗೆ ಬಾಸ್ ಅನ್ನೋದು ಗೊತ್ತು, ನಮ್ಮ ಫ್ಯಾಮಿಲಿಯವರೇ ನಮಗೆ ಬಾಸ್ ಅನ್ನೋದು ಗೊತ್ತು. ಅವ್ರಿಗೆ ಇಷ್ಟ ಕಣಯ್ಯ. ಅವರೆಲ್ಲದೂ ಗೊತ್ತಿದ್ದು ಸಹ ದರ್ಶನ್ ಸರ್ ಅವ್ರಿಗೆ ಡಿ ಬಾಸ್ ಅಂತ ಕರೀತಾರೆ. ಡಿ ಬಾಸ್ ಅಂತ ಜೈಕಾರಕ್ಕೆ ಹೋಗ್ತಾರೆ.
ನಿನಗೇನಪ್ಪ ಪ್ರಾಬ್ಲಮ್ಮು? ನಿನಗೆ ಯಾಕಪ್ಪ ಬೇಕು ವಿಷಯ? ಓದ್ಯಾ ಬಂದ್ಯಾ, ನಿನ್ನ ಕೆಲಸ ಆತಾ, ಫಿಲಮ್ ಬಗ್ಗೆ ಮಾತಾಡು, ನಿನ್ನ ಫಿಲಮ್ ಬಗ್ಗೆ ಆಕ್ಟಿಂಗ್ ಬಗ್ಗೆ ಮಾತಾಡು. ಹಾಂ, ಅದು ಬಿಟ್ಟು ಇವತ್ತು 4 ಜನ ಬಂದರೆ ಏನಮ್ಮ ಹೇಳಕ್ಕೆ ಬಂದರು, ಬೈದು ಬುದ್ಧಿ ಹೇಳಕ್ಕೆ ಬಂದರು. ಇವತ್ತು ಲಾಂಗ್ ತಂದಿದ್ರು, ಡ್ರ್ಯಾಗನ್ ತಂದಿದ್ರು, ಇವತ್ತು ಕಂಪ್ಲೇಂಟ್ ಮಾಡಿದೀಯ. ಹೆಸರು ಮುಂದಕ್ಕೆ ರಕ್ಷಕ್ ಬುಲೆಟ್ ಅಂತ ರಕ್ಷಕ್ ಬುಲೆಟ್ ಅಂತ ಹೇಳ್ತದೀಯ. ಪಾಪ ಅವನೇನು ರೀ, ರೌಡಿಗೆ ಕರ್ಕೊಂಬಂದು ವರ್ಷ ಲೆವೆಲಿಗೆ ಅದಾನ, ಅಥವಾ ಡಿ ಬಸ್ಸೇ ರಕ್ಷಕ್ ಬುಲೆಟಿಗೆ ಹೇಳಿದಾರ ಹಿಂಗೆ ಹಿಂಗೆ ಹೊಡ್ಸು ಅಂತ? ಆ ಲೆವೆಲಿಗೆ ಮಾತಾಡ್ತದೀಯ. ಒಮ್ಮೆ ನಿನ್ನ ಫಿಲಮ್ ಎಂತೆಂಥೋ ಹೀರೋಗಳದಾರೆ. ಶಿವರಾಜ್ ಕುಮಾರ್ಗಿಂತ ಗ್ರೇಟ ನೀನು? ಕಿಚ್ಚ ಸುದೀಪ್ ಸರ್ ಅವ್ರಿಗಿಂತ ಗ್ರೇಟ ನೀನು? ಎಂತೆಂಥವ್ರು ಅದಾರೆ. ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಇವತ್ತಿಲ್ಲ, ಅವ್ರಿಗಿಂತ ಗ್ರೇಟ ನೀನು? ಅವರಿಗೆ ಈ ಥರ ಪ್ರಾಬ್ಲಮ್ ಆಗಿಲ್ಲ, ನಿನಗಾಗುತ್ತೆ ಅಂದರೆ ನಿನಗೆಷ್ಟು ದಿಮಾಕಿರ್ಬೇಕು? ನೀನೆಷ್ಟು ದರ್ಶನ ಟಾರ್ಗೆಟ್ ಮಾಡ್ತಿದೀಯ? ಓಕೆ, ಆಲ್ರೆಡಿ ಕಂಪ್ಲೀಟ್ ಇಶ್ಯೂ ಆಗಿದೆಯೇನೋ ನೋಡೋಣ. ದರ್ಶನ್ ಸರ್ ಫ್ಯಾನ್ಸ್ಗಳೇ ದಯವಿಟ್ಟು ಸುಮ್ಮನಿರಪ್ಪ, ನೀವು ಮಾತಾಡೋಕೆ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು.